ಎಲ್ಲಾ ವೀಕ್ಷಕರಿಗೆ BTV ಅಂದ್ರೆ ಬೋಲ್ಡ್ ಟಿವಿ ನ್ಯೂಸ್ ಚಾನಲ್ ಕಡೆಯಿಂದ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲಕ್ಷ್ಮಣ. ನಾವಿವತ್ತು ಪ್ರೇಮಿಗಳ ತವ್ರ ಮನೆ ಅಂದ್ರೆ ಪಾರ್ಕಲ್ಲಿ ಇದೀವಿ. ಇವತ್ತಿನ ವಿಶೇಷ ಫೆಬ್ರವರಿ 14 ಲವ್ ಡೇ, ಪ್ರೇಮಿಗಳ ದಿನಾಚರಣೆ. ಬನ್ನಿ ಪಾರ್ಕಲ್ಲಿರೋ ಲವರ್ಸ್ಗಳು ಪ್ರೇಮದ ಬಗ್ಗೆ ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಕೊನೆಗೂ ನಿಮ್ ಹುಡುಗರ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಏಯ್ ಸಾಕ್ ನಿಲ್ಸೆ. ಅಲ್ಲೋಡ, ಅಲ್ಲಾರೋ ಲವರ್ ಜಗಳ ಆಡ್ತಾ ಇದಾರೆ. ಕ್ಯಾಮ್ರಾ ಆನ್ ಮಾಡು. ಬಾ. ಸರಿ. ಹೇ ಮಾತಾಡಬೇಡ ಜಾಸ್ತಿ ನೀನು. ಏಯ್ ಸುಮ್ನಿರೆ. ಏನೇ ಈಗ ನೀನೇನು ಅಂತ ನನಗೆ ಗೊತ್ತಿಲ್ವಾ? ಮೇಡಮ್ ಏನಾಯ್ತು? ದೊಡ್ಡ ಫ್ರಾಡ್ ಸರ್ ಇವನು. ಹೌದಾ? ಅಂತದೇನ್ ಮಾಡಿದ್ರು ಮೇಡಮ್? ನನ್ನ ಇನ್ಸ್ಟಾ FB ಹಾಕೋ ಒಂದ್ ಫೋಟೋಗೂ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಇವನು ಒಬ್ಬ ಲವರ. ಹಾಕಿರೋ ಪೋಸ್ಟ್ ಚೆನ್ನಾಗಿದ್ರೆ ಲೈಕು ಮಾಡ್ತೀವಿ, ಕಮೆಂಟು ಮಾಡ್ತೀವಿ, ಇಲ್ಲ ಸ್ವೈಪ್ ಮಾಡ್ತೀವಿ. ಹೆಂಗಿದ್ರು ಇದಾರಲ್ಲ ನಿನ್ ಚೂಲ್ ಫಾಲೋವರ್ಸು, ಲೈಕು ಕಮೆಂಟು ಮಾಡಕ್ಕೆ. ನನ್ ಫಾಲೋವರ್ಸ್ ಬಗ್ಗೆ ಮಾತಾಡಕ್ ಬರ್ಬೇಡ ನೀನು. ಆ ಯೋಗ್ಯತೆ ಇಲ್ಲ ನಿನ್ಗೆ. ಏಯ್ ಸಾಕ್ ಮುಚ್ಚೆ ಬಾಯ್ನಾ. ನಿನ್ ಚೂಲ್ ಫಾಲೋವರ್ಸು ಏನ್ ನೋಡಿ ಲೈಕು ಕಮೆಂಟು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ವಾ? ಮೇಡಮ್ ಇದೆಲ್ಲ ಒಂದು ಮ್ಯಾಟ್ರಾ? ಏನ್ ಮೇಡಮ್ ನೀವು ಒಳ್ಳೆ ಮಕ್ಕಳ ತರ? ಸರ್ ಇಷ್ಟೇ ಇಲ್ಲ, ಕಣ್ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾನೆ, ಕೇಳಿದ್ರೆ ಜಸ್ಟ್ ಫ್ರೆಂಡ್ಸ್ ಇದ್ದಾನೆ. ನೀವೇನ್ ಕಮ್ಮಿನಾ? ಇನ್ಸ್ಟಾ ಫ್ರೆಂಡು, ಫೇಸ್ಬುಕ್ ಫ್ರೆಂಡು, ಕಾಲೇಜ್ ಫ್ರೆಂಡು, ಕ್ಲಾಸ್ ಫ್ರೆಂಡು, ಬಾಯ್ ಫ್ರೆಂಡು, ಬೆಸ್ಟ್ ಫ್ರೆಂಡು ಅಂತ ಎಲ್ಲಾ ಹಣ್ಗಳ ಜೊತೆ ಚಾಟ್ ಮಾಡ್ತೀರಾ. ನಾವು 4 ಜನ ಹುಡುಗಿರ ಜೊತೆ ಚಾಟ್ ಮಾಡ್ಬಿಟ್ರೆ ಫ್ಲರ್ಟು ಅಲ್ವಾ? ನೀವು ಮಾಡಿದ್ರೆ ಚಾಟು, ನಾವು ಮಾಡಿದ್ರೆ ಫ್ಲರ್ಟು. ಸರ್ ನೀವ್ ಹೇಳ್ತಿರೋದು ಒಂಥರ ಕರೆಕ್ಟ್ ಆಗಿದೆ. ಏನ್ ಕರೆಕ್ಟ್ ಸರ್? ಇವ್ನ್ ಮಾಡ್ತಿರೋದ್ ಮೋಸ ಅಲ್ವಾ? ಯಾವ್ದು ಸರ್ ಮೋಸ? ನಾವು ಹುಡುಗರನ್ನೆಲ್ಲ ನೋಡ್ತಿದ್ರು ನಮ್ಮ ಹುಡುಗಿ ಆಕಾಶ ತೋರಿಸ್ತೀವಿ. ರೂಮಲ್ಲಿ ಇದ್ರೆ ಆಕಾಶ ಕಾಣಿಸುತ್ತಾ ಅಂತ ಒಳ್ಳೆ ಮನ್ಸಿರೋ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಇವ್ರಿಗಿದ್ಯಾ ಸರ್ ನಿಯತ್ತು? ಮರಿ SLC ರಿಸಲ್ಟ್ ಬಂತೇನೋ? ಆಹಾ, ನೀವೇನ್ ಸುಮ್ನೆ ಆಕಾಶ ತೋರಿಸ್ಬಿಡ್ತೀರಾ? ನಿಮ್ ಬಾರ ಹೊರಲ್ವಾ ನಾವು? ವೇಟ್ ಲಿಫ್ಟ್ರು. ಇಷ್ಟ ದಿನ ನೀನ್ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ನೀನ್ ಎಂತ ದೊಡ್ಡ ಚೀಟರ್ ಅಂತ. ಬಲಿಯಾದ ಬಾಲಕಿ. ಹಲೋ ಮೇಡಮ್, 3 ದಿನದ ಪ್ರೀತಿಗೋಸ್ಕರ ಅಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮನೇ ಬಿಟ್ಟು ಬರ್ತೀರಾ ನೀವು. ಆದ್ರೆ ನಾವು ಹುಡುಗರು ಹಂಗಲ್ಲ. ಪ್ರೀತಿಸಿದ ಹುಡುಗಿನ ಓಡಿಸ್ಕೊಂಡೋಗಿ ಮದುವೆ ಆದ್ರೂ ಕೊನೆಗೆ ಹೋಗೋದು ಅಪ್ಪ ಅಮ್ಮನ ಮನೆಗೇನೆ, ಜೀವನ ಮಾಡೋದು ಅವ್ರ ಜೊತೆಗೇನೆ. ಇವಾಗ ಹೇಳು, ಚೀಟರ್ ನಾವಾ ಇಲ್ಲ ನೀವಾ? ಬಂತಿಲ್ಲೋ ಬಾಯಲ್ಲಿ ಕಂತರ ಮಾತು. ನಿನ್ ಮಾತ್ ಕೇಳ್ತಿದ್ರೆ ಮೈ ಎಲ್ಲ ಉರಿತಿದೆ ನನ್ಗೆ. ಲೆಟ್ಸ್ ಬ್ರೇಕ್ ಅಪ್. ಹಲೋ ಬೇಬಿ. ಈಗ ತಾನೇ ಬ್ರೇಕಪ್ ಅಂದ್ಲು, ಆಗ್ಲೇ ಬ್ಯಾಕಪ್ಪ? ಇವಳು ಯಾರೋ ದೊಡ್ಡ ಸಮುದ್ರನೇ ಗುರು. ಏನ್ ಸಾರ್ ಹೋಗ್ಬಿಟ್ರಲ್ಲ? ಹೋಗ್ಬಿಟ್ಲಾ? ಹೋಗ್ತಾಳ್ ಬಿಡಿ ಸರ್. ಇರೋವರ್ಗು ಲವರು, ಹೋದ್ಮೇಲೆ ಡಗಾರು ಅನ್ನೋ ಗಾದೆ ಮಾತೆ ಇಲ್ವಾ? ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಕೊನೆಗೆ ಯಾರು ಸಿಗ್ಲಿಲ್ಲ ಅಂದ್ರೆ ನಮ್ ಕೈ ಅಂತೂ ನಮಗ್ ಮೋಸ ಮಾಡಲ್ಲ. ಹಾಯ್ ಚಿನ್ನ ಅನ್ಕೊಂಡ್ ಕುಂತ ಹೊಡಿಯೋ ಪ್ಲಾನ್ ಮಾಡ್ತಾವನೆ ಇವನು. ಯಾರೋ ಸರಿಯಾದ ಊಟನೇ ಗುರು. ವೀಕ್ಷಕರೇ ನೋಡಿದ್ರಲ್ಲ, ಈಗಿನ ಕಾಲದ ಪ್ರೀತಿಗೆ ಯಾವುದೇ ವಾರಂಟಿನೂ ಇರಲ್ಲ, ಗ್ಯಾರಂಟಿನೂ ಇರಲ್ಲ. ಬನ್ನಿ ಈ ಪಾರ್ಕಲ್ಲಿ ಇನ್ನೂ ಯಾವ್ಯಾವ ಥರದ ಪ್ರೀತಿ ಇದೆ ಅಂತ ನೋಡೋಣ. ಬನ್ನಿ. ಐಸ್ ಕ್ರೀಮ್ ಇಷ್ಟು ಚೆನ್ನಾಗಿ ತಿಂತವಳೆ. ಪಾರ್ಕ್ ಪ್ರೇಮಿಗಳಿಗೆ ನಮಸ್ಕಾರ. ನಮಸ್ಕಾರ. ಪ್ರೇಮಿಗಳು ಪ್ರೇಮಿಗಳ ದಿನಾನ ತುಂಬಾ ಎಂಜಾಯ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಹೌದು ಸರ್. ನಿಮ್ಮ ಹೆಸರು? ಸಂದೇಶ್. ನಿಮ್ಮ ಹೆಸರು? ಕೀರ್ತನ. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಅಯ್ಯೋ ಬಿಡಿ ಸರ್, ಲವ್ ಅಂತ ಸ್ಪೆಷಾಲಿಟಿ ಏನಿದೆ? ಕಣ್ಣಲ್ಲಿ ಲವ್ ಮಾಡ್ಬೇಕು ಅನಿಸ್ತಾ ಕೆಫೆ ಕರ್ಕೊಂಡು ಹೋಗ್ತೀವಿ, ಕೈಯಲ್ಲಿ ಲವ್ ಮಾಡ್ಬೇಕು ಅನಿಸ್ತಾ ಥಿಯೇಟರ್ ಕರ್ಕೊಂಡು ಹೋಗ್ತೀವಿ, ಮೂಡ್ ಬಂದಾಗ ಓಯೋ ರೂಮ್ ಕರ್ಕೊಂಡು ಹೋಗ್ತೀವಿ. ಹೇಗಿದ್ರು ನಮ್ಮ ಸರ್ಕಾರದವ್ರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ, ಚೆನ್ನಾಗಿ ಯೂಸ್ ಮಾಡ್ಕೊತಾವ. ಬಜೆಟ್ ಏನಾದ್ರು ಕಮ್ಮಿ ಇದ್ರೆ ಇದೇ ತರ ಪಾರ್ಕಲ್ಲೇ ಪಬ್ಲಿಕ್ ಪ್ಲೇಸ್ ಅಲ್ಲೇ ಶುರು ಹಚ್ಕೊಂತೀವಿ. ಅಸಹ್ಯ. ನಮ್ ಜನ ಏನಿದ್ರು ಗಾಂಧಿ ತಾತನ್ 3 ಕೋತಿ ತರ, ನಾವೇನು ನೋಡಿಲ್ಲ, ನಾವೇನು ಕೇಳಿಸ್ಕೊಂಡಿಲ್ಲ, ನಾವೇನು ಮಾತಾಡಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಮ್ಗೆ ಯಾಕೆ ಸರ್ ಅವ್ರ ಭಯ? ಏನಾದ್ರೂ ಬೇಜಾರಾಯ್ತು ಅಂದ್ರೆ ಮನೆಗೆ ಹೋಗಿ ವಿಡಿಯೋ ಕಾಲ್ ಮಾಡ್ತೀವಿ. ಇದೇ ಸರ್ ಲವ್ ಅಂದ್ರೆ. ಸಾರ್ ತಪ್ಪು ತಿಳ್ಕೊಂಬೇಡಿ, ಒಂದು ಮಾತು ಹೇಳಲಾ? ಹಾ ಹೇಳಿ ಸರ್. ನಮ್ಮ ಕಡೆ ಇದಕ್ಕೆ ಲವ್ ಅನ್ನಲ್ಲ, ಇನ್ನೇನಂತಾರೆ ಸರ್? ತೆವಲು ಅಂತಾರೆ. ಆದ್ರೆ ಈಗಿನ ಕಾಲದಲ್ಲಿ ಈ ತರ ಲವ್ಗೆ ಅಲ್ವಾ ಸರ್ ಬೆಲೆ? ಅಲ್ಲ ಸರ್, ಈ ಪ್ರೋಗ್ರಾಮ್ನ ನಿಮ್ಮ ತಂದೆ ತಾಯಿ ನೋಡ್ತಾರೆ, ಏನ್ ಅನ್ಕೊಳ್ತಾರೆ ಅನ್ನೋ ಭಯ ಅಲ್ವಾ ಸರ್ ನಿಮ್ಗೆ? ನಮ್ಗೆ ಯಾಕೆ ಸರ್ ಭಯ? ನಾವಿಬ್ರು ಮೇಜರ್ಸ್ ತಾನೆ. ಸರಿ, ತಪ್ಪು ನಿಮ್ದಲ್ಲ ಬಿಡಿ. ಐಸ್ ಕ್ಯಾಂಡಿ ಕರ ಹೋಗ್ತಾ ಇದೆ,
ಮುಂದುವರ್ಸಿ. ಐಸು ಬಡ್ಡಿನೂ ಬಿಡಲ್ಲ ಅನ್ಸುತ್ತೆ ಬಡ್ಡಿ ಮಗ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಯುವ ಪ್ರೇಮಿಗಳು ಪ್ರೀತಿ ಅನ್ನೋ ಹೀಟಿಗೆ ಯಾವ ರೀತಿ ಕರಗೋಗ್ತಾ ಇದಾರಂತ. ಬನ್ನಿ ಈ ಪಾರ್ಕಲ್ಲಿ ಇನ್ನೂ ಯಾವ ರೀತಿ ಲವರ್ಸ್ ಇದಾರಂತ ನೋಡೋಣ. ಏಯ್ ಏನಾಯ್ತಾ? ಬಾಸ್ ಹಿಂದೆ ನೋಡಿ ಬಾಸ್. ಅಯ್ಯೋ ಪೊದೆ ಎಲ್ಲ ಅರ್ಥ ಇದೆ. ಏಯ್ ಫೋಕಸ್ ಮಾಡ ಜೂಮ್ ಹಾಕು ಬಾ 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 ಹಾಕು ಜೂಮ್ ಹಾಕು ಇಡಿ ಯಾರೋ ಇನ್ನು ಜಾನಿ ಫ್ರೆಂಡ್ಸ್ತಾನ ಇಲ್ಲೇ ತೆಚ್ತಾನೆ. ಫೋಕಸ್ ಮಾಡು ಸರ್. ಅವ್ನು ಕೆಲಸ ಮಾಡಿ ಕಾಸು ನಂಗೆ ಕೊಡ್ತಾವನೆ ಸರ್. ನಾವು ಪೊಲೀಸ್ನವ್ರಲ್ಲ, ಮೀಡಿಯಾದವರು. ಇದೊಂದು ಬೇರೆ. ಸರ್ ಪ್ಯಾಂಟ ಕಳಿ ಸರ್. ಸಯ ನೈಟ್ 90 ಆಯ್ತು ಸರ್ ನಿಮ್ಮ ಕಾಲಿಗೆ ಬಿಡ್ತೀನಿ ಸರ್. ಪ್ಲೀಸ್ ಸರ್, ನಿಮ್ಮ ಚಾನಲ್ ಹಾಕ್ಬೇಡಿ ಸರ್. ಸರ್. ನಮ್ಮ ಚಾನಲಲ್ಲಿ ಬ್ಲೂ ಫಿಲಮ್ ಅಲ್ಲಿ ಹಾಕಲ್ಲ, ತಲೆ ಕೆಡ್ಸ್ಕೊಂಬೇಡಿ. ಹಬ್ಬ ಬದುಕೊಂತು ಜೀವ. ಸರ್ ನಿಮ್ಮ ಹೆಸರು ರಾಂಪಾನ? ಹೌದು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೇಳ್ತೀನಿ. ಮೊದಲು ಆ ಮಂಡಿಗೆ ಮೆತ್ಕೊಂಡಿರೋ ಮಣ್ಣು ಒರ್ಸ್ಕೊಳ್ಳಿ. ಅಯ್ಯೋ ಇದಾ? ನೆಕ್ಸ್ಟ್ ವೀಕು ಕಬಡ್ಡಿ ಟೂರ್ನಿಮೆಂಟ್ ಇತ್ತು, ಬೆಳಿಗ್ಗೆ ಪ್ರಾಕ್ಟೀಸ್ಗೆ ಹೋಗಿದೆ ಅದ್ರದ್ದು. ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಕಿಲಾಡಿ ಸರ್ ನೀವು, ಕಿಲಾಡಿ. ಎಲ್ಲಿ ಸರ್, ಇನ್ನೇನು ರೈಡ್ಗೆ ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದು ರೈಡ್ ಮಾಡಿಬಿಟ್ರಿ. ಅಲ್ಲ ಸರ್, ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಪೋಲಿ ಆಟ ಆಡೋ ಬದಲು ಅಫಿಷಿಯಲ್ ಆಗಿ ಓಯರ್ ರೂಮ್ ಬುಕ್ ಮಾಡ್ಕೊಂಡು ಆಟ ಆಡ್ಬೋದಲ್ಲ. ನಮ್ಮದು ಲೋ ಬಜೆಟ್ ಸರ್. ಬಜೆಟ್ ಪ್ರಾಬ್ಲಮ್. ಹೌದು ಸರ್. ಸರ್ ನಿಮ್ಮ ಈ ಸಮಸ್ಯೆನ ಸರ್ಕಾರದ ಮುಂದೆ ತರೋಣ. ಆದ್ರೆ ಮೊದಲು ವಿಷಯಕ್ಕೆ ಬರೋಣ. ಸರ್ ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು? ನಮ್ಮ ಹತ್ರ ಇರೋದನ್ನ ಕೊಟ್ಬಿಟ್ಟು ಅವ್ರ ಹತ್ರ ಇರೋದನ್ನ ಇಸ್ಕೊಳ್ಳೋದು, ಅದೇ ಪ್ರೀತಿ. ಏನು ಅಂತ ಕೇಳ್ಬೇಡಿ. ಡಾರ್ಲಿಂಗ್ ಇನ್ನು ಎಷ್ಟೊತ್ತು? ಹಾಂ ಬಂದೆ ಸರ್. ಫೈನಲ್ ಕಾಲು, ಏಯ್ ಟೈಮ್ ಔಟ್ ಆಗ್ತಿದೆ, ರೈಡ್ಗೆ ಹೋಗ್ಬೇಕು, ಬರ್ತೀನಿ. ಸರ್ ಮುಳ್ಳಿರುತ್ತೆ, ಹುಷಾರು. ನನ್ನ ಮುಳ್ಳು ಮುಂದೆ ಈ ಮುಳ್ಳೆಲ್ಲ ಯಾವ ಲೆಕ್ಕ ಬಿಡಿ ಸರ್. ಇವನೇನು ನಮ್ಮ ಮುಂದೆನೆ ಶೂ ಹಚ್ಕೊಂಬಿಟ್ಟ. ಇವನ್ ಫೋರ್ಸು ಆರ್ಸ್ಕಿಂತ ಸ್ಪೀಡ್ ಆಗಿದೆ. ನಡಿ ಹೋಗೋಣ. ಎಲ್ಲಪ್ಪ ಒಬ್ರು ಕಾಣಿಸ್ತಾ ಇಲ್ಲ. ಯಾವ ಪೊದೆಲ್ಲವರು, ಯಾವ ಬಂಡೆ ಸಂದಿಲ್ಲವರು, ಎಲ್ಲೋ ಲವರ್ಸ್ಗಳು ಒಬ್ರು ಕಾಣಿಸ್ತಾ ಇಲ್ಲ. ಬಿಸಿಲು ಅಂತ ಬಿಲಾ ಸೇರ್ಕೊಂಡಿರ್ಬೇಕು ಬಾಸ್. ಬಿಲಾ ಸೇರ್ಕೊಳಕ್ಕೆ ಅವ್ರೇನು ಮೊಲಾನ ಇವನು ಒಳ್ಳೆ. ಅಲ್ಲೋಡ ಕ್ಯಾಮ್ರಾ ರೋಲ್ ಮಾಡು. ವೀಕ್ಷಕರೇ ಇಲ್ಲಿ ನೋಡಿ, ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ, ಆದ್ರೆ ಲಿಂಗಭೇದ ಕೂಡ ಇಲ್ಲ ಅನ್ನೋದು ಇವ್ರು ನೋಡಿದ್ಮೇಲೆ ನಿಜ ಅನಿಸ್ತಾ ಇದೆ. ಬನ್ನಿ ಇವರಿಬ್ಬರಿಗೆ ಪ್ರೀತಿ ಬಗ್ಗೆ ಏನನ್ಸುತ್ತೆ ಅಂತ ಕೇಳೋಣ. ಬಾಬಾ ಬಾಬಾ ಬಾ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ನಿಮ್ಮಿಬ್ರಿಗೆ. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಉಳ್ಳಾಳ್ ಬೆಡಿಗ್ಗೆ ಅಂತ. ನನ್ನ ಹೆಸರು ಹೇಮಂತ್ ಹೆಡ್ಗೆ ಅಂತ. ನಿಮ್ಮ ಹೆಸರೇ ಎಲ್ಲ ಹೇಳ್ತಾ ಇದೆ ನಿಮ್ಮ ಬಗ್ಗೆ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು? ಓ ಲವ್ವ, ಯಾರು ಯಾರಿಗೆ ಅಂತ ದೇವರು ಮೊದಲೇ ಬರ್ತ್ ಕಳ್ಸಿರ್ತಾನೆ, ಅದೇ ಲವ್ ಅಂದ್ರೆ. ಸಾರ್ ಇದೇನ್ ಫಾರಿನ್ ಕೆಟ್ಟೋಯ್ತಾ? ಈ ತರ ಕಣ್ಕಂಡಲ್ಲೆಲ್ಲ ಲವ್ ಮಾಡೋದು ತಪ್ಪಲ್ವಾ? ಕೋರ್ಟೇ ಪರ್ಮಿಷನ್ ಕೊಟ್ಟಿದೆ, ನೀನ್ ಯಾವನ ಅದನ್ನೆಲ್ಲ ಕೇಳೋಕೆ? ಕೋರ್ಟ್ ಪರ್ಮಿಷನ್ ಕೊಟ್ಟಿರೋದು ನಿಮ್ ಕೋರ್ಟ್ ಅಲ್ಲಿ ಆಟ ಆಡಕ್ಕೆ, ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಟ ಆಡಕ್ಕಲ್ಲ. ಇನ್ 2 ನಿಮಿಷ ನನ್ ಮುಂದೆ ಕಂಡ್ರೆ ಇಬ್ರು ಬೇಸ್ಗೂ ಬೆಂಕಿ ಹಚ್ಬಿಡ್ತೀನಿ. ಹೋಗ್ರ ಹೋಗ್ರ. ಹೋಗೋ ರಾಸ್ಕಲ್, ನಮ್ಗೆ ಎಲ್ಲೂ ಜಾಗನೇ ಕೊಡಲ್ಲ ಅಂತಾರೆ. ಆ ಬಂಡೆಯಿಂದ ಹೋಗೋಣ ಬಾಡ. ಅಲ್ಲ ಇದೇ ಕೆಲಸ ಹುಡುಗಿ ಮಾಡಿದ್ರೆ ಮುಚ್ಕೊಂಡಿರ್ತಾರೆ, ನಾವ್ ಮಾಡಿದ್ರೆ ಹೋಗ. ಹೌದಲ್ವಾ? ಹೋಗೋ ಹೋಗು. ಏಯ್ ಹೋಗ, ಕೋಲಾಟ ಆಡ್ಕೊ ಹೋಗ್ರ. ಡಾರ್ಲಿಂಗ್ ಬಂಡೆ ಬಿಸಿ ಹಿಂಗೆ ಆದ್ರೆ ಮುಂದೆ ಗಂಡು ಮಕ್ಳು ಮೇಲೆ ರೇಪ್ ಆಗೋ ಚಾನ್ಸಸ್ ಇದೆ, ಹುಷಾರಾಗಿರ್ಬೇಕು. ಏಯ್ ನೀನ್ ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನಾ ಟೈಪ್ ಅಲ್ಲಪ್ಪ. ಏಯ್ ಏಯ್ ಬಾಸ್ ನಾನು ಟೈಪ್ ಅಲ್ಲ ಬಾಸ್, ನಿಂತ್ಕೊಳ್ಳಿ ಬಾಸ್. ಹೇಯ್ ಅಲ್ಲೋಡು, ಕ್ಯಾಮ್ರಾ ರೋಲ್ ಮಾಡು. ವೀಕ್ಷಕರೇ ಅಲ್ಲಿ ನೋಡಿ, ಯಾರೋ ಇಬ್ರು ಪ್ರೇಮಿಗಳು ಎಷ್ಟು ಗಾಢವಾಗಿ ಲವ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ನೋಗಿ ಮಾತಾಡ್ಸೋಣ. ಬಾರೋ ಹಂಗೆ ಝೂಮಲ್ಲೇ ಬಾರೋ. ಬಾ ಹಂಗೆ ತಿರ್ಗಿಸಿ ಫೋಕಸ್. ಏನೋ ಇಬ್ರು ಶೇಕ್ ಆಗಿ ಸ್ಟ್ಯಾಚು ಥರ ಆಗ್ಬಿಟ್ಟವ್ರೆ. ಎಕ್ಸ್ಕ್ಯೂಸ್ ಮೀ. ಬಾಸ್ ಅದು ಶಿವ ಪೂಜೆನೂ ಅಲ್ಲ, ನೀವು ಕರಡಿನೂ ಅಲ್ಲ. ನಾನು ಕರಿತೀನಿ ನೋಡ್ರಿ. ಪೊಲೀಸ್ ಬಂದ್ರು, ಪೊಲೀಸ್.
ಏನೋ ಪೊಲೀಸಾ? ಎಲ್ಲಿ ಎಲ್ಲಿ? ಬಾಸ್ 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 ಏನಾಯ್ತು ಬಾಸ್ ಬಾಸ್ ಓ ಬಾಸ್ ಏನ್ ನೋಡ್ತಿದ್ದು ಅದ? ಬಾಸ್ ಬಾಸ್ ಎದೊಳಿ ಬಾಸ್ ನೀರು ಕುಡೀರಿ ಬಾಸ್. ನೀರ್ ಬೇಡ ಕಣೋ, ಸ್ವಲ್ಪ ವಿಷ ಇದ್ರೆ ಕೊಟ್ಬಿಡೋ. ಇದು ಪ್ರೇಮ ಅಲ್ಲ ಕಣೋ, ಹಳೆ ಹೊಲದಲ್ಲಿ ಹೊಸ ಪೈರ್ನ ಬಿತ್ತನೆ ಮಾಡೋ ಕಾರ್ಯಕ್ರಮ. ಆಂಟಿ ಲವರು ಲವ್ ಇಷ್ಟ ಸುರಿಯೋದು, ಸ್ನಾನನೇ ಮಾಡಿಸ್ಬಿಟ್ಟಲ್ಲೋ. ರೆಕಾರ್ಡ್ ಮಾಡ್ಬಾರ. ರೆಡಿನಾ? ರೋಲಿಂಗಾ? ಬಾಸ್ ರೋಲಿಂಗ್. ಅಲ್ಲ, ನಿಮ್ಮಿಬ್ರು ಆಕಾರಕ್ಕೂ ಇಲ್ಲಿ ನಡೀತಿರೋ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಪ್ರೀತಿಗೆ ಬೇಕಾಗಿರೋದು ಆಕಾರ ಅಲ್ಲ, ಸಹಕಾರ. ಅದು ನಮ್ಮಿಬ್ರಲ್ಲೂ ಇದೆ. ಲೋ ಮಚ್ಚ, ನೀನ್ ನೆಕ್ಸ್ಟ್ ಲವರ್ ಮದ್ವೆ ಆಗೋಯ್ತು ಅಂತೆ ಕಣೋ. ಏನೋ ಹ್ಞೂ ಲೇ, ಅದ್ಯಾವುದೋ ಅಂಕಲ್ ಜೊತೆ ಅಂತೆ ಕಣೋ. ಅಂಕಲ್ ಜೊತೆನಾ? ಹೌದು ಕಣೋ. ಹುಡುಗಿಗೆ ಅಂಕಲ್ಲು, ಹುಡುಗಂಗೆ ಆಂಟಿ. ಲೇ, ನಿಮ್ಮಂಥ ಹುಡುಗರು ಆಂಟಿ ಲವರ್ ಅಂತ ಆಂಟಿ ಹಿಂದೆ ಹೋದ್ರೆ ಪಾಪ ಹುಡುಗಿರ್ತಾನೆ ಇನ್ನೇನು ಮಾಡ್ತಾರೆ? ಅಂಕಲ್ ಜೊತೆ ಮದುವೆ ಆಗಿ ಲೈಫ್ ಸೆಟ್ಲ್ ಮಾಡ್ಕೋತಾರೆ. ಇಬ್ಬರು ಅಂತ ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಇನ್ನೂ ಸ್ವಲ್ಪ ಜೀವಂತವಾಗಿದೆ. ಅದನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಬೇಡಿ. ಅರ್ಥ ಆಯಿತು ಅನ್ಕೋತೀನಿ. ಬರ್ಲಾ? ಲೇ ಬಾರ ಲೇ, ಆಂಟಿಗೆ ಝೂಮ್ ಹಾಕಿದ್ ಸಾಕು. ಮದ್ವೆಗೆ ಮುಂಚೆ ಮಾಡಬಾರ್ದನ್ನ ಮಾಡೋದು, ಮದುವೆ ಆದಮೇಲೆ ಮಾಡಬೇಕಾಗಿರೋದನ್ನೇ ಮರ್ತೋಗೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಯುವ ಪ್ರೇಮಿಗಳು ಪ್ರೀತಿ ಪ್ರೇಮದ ಬಗ್ಗೆ ಯಾವ್ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಅಂತ. ತಾವು ಮಾಡೋ ಕಚಡ ಕೆಲಸಗಳಿಗೆಲ್ಲ ಪ್ರೀತಿ ಪ್ರೇಮ ಅನ್ನೋ ಟೈಟ್ಲ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸಿಂಗಲ್ ಆಗಿರೋದೇ ಬೆಟರ್ ಅನಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂತು. ಎಲ್ಲ BTV ವೀಕ್ಷಕರಿಗೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಕಟ್ ಮಾಡ. ಚೆನ್ನಾಗಿ ಬಂತಲ್ಲ ಪ್ರೋಗ್ರಾಮು? ಎಲ್ಲಿ ನೋಡಿ ಬಾಸ್. ಏಯ್, ಅಲ್ಲಿ ನೋಡು ಅಜ್ಜಿ ತಾತ. ಸ್ವಲ್ಪ ತಿನ್ನಿ ಅಂದ್ರೆ ಸ್ವಲ್ಪ ತಿನ್ನಿ. ಮಕ್ಳ ಥರ ಆಡ್ತೀರ. ಅಜ್ಜಿ ತಾತ ನಮಸ್ಕಾರ. ನಮಸ್ಕಾರ. ತಾತ ನಿಮ್ಮ ಹೆಸರು? ನಂಜಪ್ಪ. ಅಜ್ಜಿ ನಿಮ್ಮ ಹೆಸರು? ಗೌರಮ್ಮ ಅಂತ. ತಾತ, ಇವತ್ತಿನ ವಿಶೇಷ ಫೆಬ್ರವರಿ 14 ಪ್ರೇಮಿಗಳ ದಿನ. ಹಾಗಾಗಿ ಸುಮಾರು ಜನ ಲವರ್ಸ್ ಹತ್ರ ಪ್ರೀತಿ ಬಗ್ಗೆ ಕೇಳಿದೆ. ಆದರೆ ಅವ್ರು ಕೊಟ್ಟಿದ್ದ ಆನ್ಸರ್ ಕೇಳಿ ಕ್ಯಾನ್ಸರ್ ಬರೋ ಥರ ಫೀಲ್ ಆಯಿತು. ನಿಮ್ಮ ಪ್ರಕಾರ ನಿಜವಾದ ಪ್ರೀತಿ ಅಂದರೆ ಏನು? ನಿಜವಾದ ಪ್ರೀತಿ ಅನ್ನೋದು ಸಮುದ್ರದ ಆಳದಲ್ಲಿ ಸಿಕ್ಕೋ ಮುತ್ತಿನ ಥರ. ಅದು ಎಲ್ರಿಗೂ ಸಿಗೋದಿಲ್ಲ. ಅದು ಸಿಗ್ಬೇಕಾದ್ರೆ ಯೋಗ ಇರಬೇಕು. ಸಿಗ್ದವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಯಾಕಂದ್ರೆ ಅದು ಒಡೆದೋದ್ರು ಕಳೆದೋದ್ರು ನಮ್ಗೇನೇ ನಷ್ಟ ಅಲ್ವಾ? ಸೂಪರ್ ತಾತ. ತಾತ, ಈಗಿನ ಜನರೇಷನ್ ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವರ್ಷದ 364 ದಿವಸನೂ ತೋರಿಸ್ದೇ ಇರೋ ಪ್ರೀತಿನ ಯಾವತ್ತೋ ಒಂದಿನ ಅದು ಕೊಡಿಸಿ ಇದು ಕೊಡಿಸಿ ಖುಷಿ ಪಡಿಸೋದಲ್ಲ. ಅವ್ರ ಪ್ರೀತಿ ನಿಜನೇ ಆದ್ರೆ ಆ ಒಂದು ದಿನ ನೋಡ್ಕೊಳ್ಳೋ ಥರನೇ ಬಾಕಿದನ್ನು ನೋಡ್ಕೊಳ್ಳಿ. ಆಗಲ್ಲ ಅಲ್ವಾ? ತಂದೆ ತಾಯಿ ತಮ್ಮ ಮಕ್ಕಳನ್ನ ನಂಬಿ ಹೊರಗಡೆ ಕಳಿಸ್ತಾರೆ. ಆದ್ರೆ ಅವರು 4 ಗೋಡೆಗಳ ಮಧ್ಯೆ ನಡೆಯೋದನ್ನ ನಾಚಿಕೆ ಇಲ್ಲದೆ 4 ಜನಗಳ ಮಧ್ಯೆ ನಡೆಯೋ ಮಟ್ಟಕ್ಕೆ ಬಂದು ಬಿಡ್ತಾರೆ. ಈ ಥರ ಪ್ರೀತಿನ ಬೀದಿಲಿ ಹೋಗೋ ನಾಯಿಗಳು ಮಾಡ್ತವೆ. ತಂದೆ ತಾಯಿ ನಂಬಿಕೆನ ಸಾಯಿಸೋದೇ ಇವ್ರ ಪ್ರಕಾರ ಪ್ರೀತಿ ಪ್ರೇಮ ಅನ್ನೋದಾದ್ರೆ ಈ ಭೂಮಿ ಮೇಲೆ ಯಾವ ತಂದೆ ತಾಯಿನೂ ಬದುಕಕ್ಕಾಗಲ್ಲ ಅಲ್ವಾ? ತಾತ, ನಿಮ್ಮ ಮನಸ್ಸಲ್ಲಿ ಏನೋ ನೋವಿದೆ, ದಯವಿಟ್ಟು ಅದೇನಂತ ಹೇಳಿ. ನಮಗೂ 2 ಮಕ್ಕಳಿದ್ರಪ್ಪ. ನಾವು ಅವ್ರನ್ನ ಎಲ್ಲ ರೀತಿಯಿಂದಲೂ ಪ್ರೀತಿಯಿಂದ ಸಾಕ್ತವಪ್ಪ. ನಮ್ಮ ಜೊತೆ ನಮ್ಮ ನಂಬಿಕೆನೂ ಸಾಯಿಸಿ ಯಾರೋ ಒಬ್ರ ಜೊತೆ ಹೊರಟೋದು. ಅಷ್ಟೊಂದು ಪ್ರೀತಿಯಿಂದ ಸಾಕಿದ ಮಗಳು ಮೋಸ ಮಾಡಿದ್ಲು ಅಂತ ನಾವಿಬ್ರು ಸಾಯ್ಬೇಕು ಅನ್ಕೊಂಡ್ವಿ. ನಾವು ಸತ್ರೆ
ನಮ್ಮ ಮಗ ಅನಾಥನಾಗ್ತಾನೆ ಅಂತ, ಅವನಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಯಾರು ಏನೇ ಅಂದ್ರು, ಎಷ್ಟೇ ಅವಮಾನ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಅವನಿಗೋಸ್ಕರ ಬದುಕಿದ್ವಿ. ಆದ್ರೆ ಅವನು ತಾನ್ ಪ್ರೀತಿ ಹುಡುಗಿ ಮೋಸ ಮಾಡಿದ್ಲು ಅಂತ ನಮಗೂ ಮೋಸ ಮಾಡಿ ಕೇಳಿ ತರ ಆತ್ಮಹತ್ಯೆ ಮಾಡಿಕೊಂಡ. ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ, ಆದ್ರೆ ಅವರು ಪ್ರಪಂಚದಲ್ಲಿ ತಂದೆ ತಾಯಿನೇ ಇರಲ್ಲ. ಚಿಕ್ಕ ಪುಟ್ಟ ಕನಸುಗಳನ್ನ ಸಾಯಿಸಿ ಅವರ ಕನಸುಗಳನ್ನ ಪೂರೈಸ್ತೀವಿ. ಅವ್ರಿಗೆ ನಮ್ಮ ಮೇಲೆ ಕೃತಜ್ಞತೆ ಇರೋದಿಲ್ಲ. ನಮ್ಮಿಬ್ಬರಲ್ಲಿ ಯಾರೊಬ್ರು ಸತ್ರು ಇನ್ನೊಬ್ರು ಅನಾಥರಾಗೋಗ್ತೀವಿ. ಈ ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದಪ್ಪ. ಇವರಿಬ್ರು ವಯಸ್ಸಾಗಿದ್ರು ಇವ್ರ ಪ್ರೀತಿಗೆ ಆಯಸ್ ಜಾಸ್ತಿ.